ಒಲಿಯೋವರೆಗೂ ಹೆತ್ತ ತಂದೆ ತಾಯಿಯ ಅವಶ್ಯಕತೆ ಇರುತ್ತೆ, ಮನಸ್ಸು ಬಲಿಯೋವರೆಗೂ ಹೆತ್ತ ತಂದೆ ತಾಯಿಯ ಅವಶ್ಯಕತೆ ಇರುತ್ತೆ. ಆದರೆ ಅವರು ಬೆಳೀತಾ ಇದ್ದ ಹಾಗೆ ತಂದೆ ತಾಯಿಯ ಬಗ್ಗೆ ನಿರ್ಲಕ್ಷ್ಯ ತಾಳೋದಕ್ಕೆ ಆರಂಭಿಸ್ತಾರೆ. ಜೊತೆಗೆ ತಂದೆ ತಾಯಿಗೆ ಆಗಬೇಕಾದಂತಹ ಆಸ್ತಿ ಬಗ್ಗೆಯೂ ಕೂಡ ಅವರ ಕುಗ್ದೃಷ್ಟಿ ಬೀಳುತ್ತೆ. ಇಂತಹದ್ದೇ ಹಲವಾರು ವೃದ್ಧರ ಒಂದು ಕಥೆಯನ್ನ ಹೊತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ವಿಶಾಲಕ್ಷ್ಮಮ್ಮ ಅವರು ನಮ್ಮ ಜೊತೆ ಆಗ್ಲೇ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರು, ಯಾವ ರೀತಿ ಮೋಸಕ್ಕೆ ಒಳಗಾದ್ರು ಅಂತ. ಅಮ್ಮ, ಇದು ನಿಮ್ಮ ಒಬ್ಬರದೇ ಕಥೆಯಲ್ಲ, ಹಲವಾರು ಜನ ಈಗಾಗಲೇ ಶಾನಭಾಗ್ ಅವರು ಹಲವಾರು ಕೇಸ್ಗಳನ್ನ ಈಗಾಗಲೇ ಒಂದು ಇತ್ಯರ್ಥಕ್ಕೆ ತಂದಿದ್ದಾರೆ. ಇವೆಲ್ಲವನ್ನ ನೋಡಿದ್ರೆ ಮಾನವೀಯತೆಯಲ್ಲಿ ಒಂದು ಪ್ರೀತಿ ವಾತ್ಸಲ್ಯ ತಂದೆ ತಾಯಿ ಏನ್ ತಮಗೆ ಕೊಟ್ಟಿದ್ರು ಅದರಲ್ಲಿ 1% ಕೂಡ ಅವ್ರಿಗೆ ಅನ್ಸೋದಿಲ್ವಾ ಅಮ್ಮ? ಒಬ್ಬ ತಾಯಿನ ಹೊರಗಡೆ ಹಾಕಬೇಕು ಅಥವಾ ತಂದೆ ಬಗ್ಗೆ ಅಷ್ಟು ನಿಷ್ಠುರವಾಗಿ ನಡ್ಕೋಬೇಕು ಅಂದ್ರೆ? ಮೇಡಮ್, ನಮ್ಮ ಇದರಲ್ಲಿ ಏನಾಯ್ತು ಅಂದರೆ, ಒಂದೇ 3 ತಿಂಗಳು ಮಾತ್ರನೇ ಮದುವೆ ಆದಮೇಲೆ ನಮ್ಮೊಟ್ಟಿಗೆ ಇದ್ದಿದ್ದು ಸೊಸೆ. ನಂತರ ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಾಗ ನಾನು ಅವ್ರನ್ನ ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಎಲ್ಲವನ್ನೂ ಕೂಡ ಮಾಡಿಕೊಟ್ಟೆ. ಆದರೆ ಅವನು ದಾನಪತ್ರ ಮಾಡಿಸ್ಕೊಂಡಿದ್ದು ನಮ್ಮ ಮನೆಯವರು ಸತ್ತ ನಂತರ ಏನು ಮಾಡ್ದ, ನಾನು ಟ್ರಾವೆಲ್ಸ್ ನಡೆಸ್ತಾ ಇದ್ದೆ, ಕಷ್ಟ ಆಗ್ತಾಯಿದೆ, ಓಡಿ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಕರ್ಕೊಂಡೋಗಿ ದಾನಪತ್ರ ಮಾಡಿಸ್ಕೊಂಡ. ನಂತರ ಸರಿ ನಾನು ಕೇಳಿದೆ, ಏನಪ್ಪ ಓಡಿನೇ ತೊಗೊಳ್ಳಿಲ್ಲ ನೀನು? ನಂಗೆ ಗೊತ್ತಾಯಿತು, ಏನೋ ಓಡಿ ತೊಗೊಳ್ಳಿಲ್ವಲ್ಲೋ ಅಂತ ಕೇಳಿದ್ರೆ ಆವಾಗ ಹೇಳ್ತಾನೆ, ಸುಮ್ಮನೆ ನಕ್ಕೊಂಡು ಸುಮ್ಮನೆ ಆಗ್ಬಿಟ್ಟ, ಮತ್ತೇನು ಮಾತಾಡಲಿಲ್ಲ. ಈ ಒಂದು ವಿಷಯ ಬಂದಾಗ ನಾನು ಅಲ್ಲೇ ಇರ್ತೀನಪ್ಪ, ಅದು ಹೇಳಿದ್ನಲ್ಲ, ಅವರು ಸೊಸೆ ತಮ್ಮನಿಗೆ ಆ ಮನೆ ಕೊಡಬೇಕು ಅಂತಂದಾಗ ನಾನು ಬೇಡ ಅಂತೇಳಿದ್ದು. ಅದು ಒಂದು ಬೇಡ ಅಂತೇಳಿದ್ದು ಒಂದು ಕಾರಣಕ್ಕೋಸ್ಕರ ಸೊಸೆ ಕಿರಿಕಿರಿ ಶುರು ಮಾಡಿದ್ಲು. ಆ ಸೊಸೆ ಕಿರಿಕಿರಿ ಶುರು ಮಾಡಿಬಿಟ್ಟು ಅವನಿಗೆ ಪ್ರತಿಯೊಂದು ಸಲನೂ ನನ್ನ ಮಗನಿಗೆ ತಪ್ಪಾಗಿ ಅರ್ಥ ಮಾಡೋದು. ಸ್ಟೆಲ್ಲಾ ಡಿಸೋಜ ಅವ್ರು ನಮ್ಮ ಜೊತೆ ಮಂಗಳೂರಿನಿಂದ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಸ್ಟೆಲ್ಲಾ ಡಿಸೋಜ ಅವರೇ, ಇಷ್ಟೆಲ್ಲ ಆದ್ಮೇಲಾದ್ರೂ ನಿಮ್ಮ ತಮ್ಮ ಯಾಕೆ ಈ ರೀತಿ ತನ್ನ ಸೋದರಿಗೆ ವಂಚನೆ ಮಾಡಿದ್ರು, ಅಂದ್ರೆ ಅಕ್ಕನಿಗೆ ವಂಚನೆ ಮಾಡಿದ್ರು? ಸೊ ಕೇಳಿದ್ರ ಯಾಕಪ್ಪ ಹಿಂಗ್ ಮಾಡಿದೆ ಅಂತ? ಕೇಳಿದೆ ನಾನು. ಏನಂದ್ರು? ಕೇಳಿದಕ್ಕೆ ಅದು ನೀವೇ ನಮಗೆ ಕೊಟ್ಟದಲ್ಲ ಅಂತ ಹೇಳ್ತಾರೆ ಅವರು. ಆ ರೆಕಾರ್ಡನ್ನು ನಾನು ಅವರಿಗೆ ಕೊಟ್ಟದಂತೆ, ಕೈ ಏರಿ ನೀವು ನಮಗೆ ಕೊಟ್ಟಿದ್ದೀರಿ ಅಲ್ಲ ಅಂತ ಹೇಳಿದ್ರು. ಅದು ದೇವರಿಗೆ ಗೊತ್ತು ಅಂತ ಹೇಳಿದೆ ನಾನು. ಹೇಗಿದೆ ಅಮ್ಮ ನಿಮ್ ಸ್ಥಿತಿ? ಹೇಗೆ, ಎಲ್ಲಿದ್ದೀರಾ ಇವಾಗ? ಏನಾಗ್ತಾ ಇದೆ? ನಾನೀಗ ಅದೇ ಮನೆಯಲ್ಲಿದ್ದೇನೆ. ಇನ್ನು ನಾಡ್ದು ಬರುವ ಸೋಮವಾರ, ನಾಡ್ದು ಇನ್ನೊಂದು ಸೋಮವಾರ ನಮ್ಮ ಕೇಸ್ ಏನಾಗ್ತದಂತ ಗೊತ್ತಾಗ್ತದೆ. ಮಂಗಳೂರಲ್ಲಿ DC ಆಫೀಸಿನಲ್ಲಿ. ಸರಿ, ನಿಮ್ ಜೊತೆ ಇನ್ನಷ್ಟು ನಾನು ಮಾತನಾಡ್ತೀನಿ. ಈಗ ಆಧ್ಯಾತ್ಮ ಚಿಂತಕರಾಗಿರುವಂತಹ ನಾಗರಾಜ್ ನಕ್ಷತ್ರಿಗಳು ನಮಗೆ ಕರೆ ಮಾಡಿದ್ದಾರೆ. ನಾಗರಾಜ್ ನಕ್ಷತ್ರಿಗಳು, ಈಗಾಗಲೇ ನೀವು ಕಾರ್ಯಕ್ರಮ ನೋಡ್ತಾ ಇರಬಹುದು. ತಂದೆ ತಾಯಿಗೆ ದೇವರ ಸ್ಥಾನನ ನೀಡಿದ್ದೀವಿ ನಮ್ಮ ಪುರಾಣಗಳಲ್ಲಿ ಅಥವಾ ನಮ್ಮ ಆಧ್ಯಾತ್ಮ ಜೀವನದಲ್ಲಿ. ಆದರೆ ಆ ತಂದೆ ತಾಯಿಗೆ ದೇವರ ಸ್ಥಾನ ಕೊಡೋದಿರಲಿ, ಕೈ ಹಿಡಿದು ನಡೆಸಬೇಕಾದ ಸಂದರ್ಭದಲ್ಲಿ, ವೃದ್ಧಾಪ್ಯದ ಸಂದರ್ಭದಲ್ಲಿ ಮನೆಯಿಂದ ಅನಾಮತ್ತಾಗಿ ಆಚೆ ಬಿಸಾಕ್ಬಿಡ್ತಾರೆ. ಒಂದು ವಸ್ತುನ ಬಿಸಾಕ್ದಾಗೆ. ಅಂದ್ರೆ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಸಮಾಜ? ಏನ್ ಹೇಳೋದಮ್ಮ, ದುರಂತ ಇದು. ನಮ್ಮ ಸ್ವಯಂಕೃತ ಅಪರಾಧವೂ ಕಾರಣ, ಮತ್ತೆ ಬೇರೆ ಬೇರೆ ಕಾರಣಗಳು ಹುಡುಕುತ್ತಾ ಹೋದ್ರೆ ಇದಕ್ಕೆ ತುಂಬಾ ಸಾಕಷ್ಟು ಕಾರಣಗಳು ಸಿಗ್ತದೆ. ಆದ್ರೆ ಈ ತರದ ಒಂದು ಸನ್ನಿವೇಶದಲ್ಲಿಯ ತನಕ ನಮ್ಮ ಯುವ ಪೀಳಿಗೆ ಖಂಡಿತ ಬರಬಾರದು ಅನ್ನುವಂತ ಪ್ರಾರ್ಥನೆ ಮಾಡುವ ಉದ್ದೇಶದಿಂದ ನಾನು ಕರೆ ಮಾಡಿದ್ದೇನೆ. ಯಾಕೆ ಕೇಳಿದ್ರೆ, ಪ್ರಸ್ತುತ ಈ ಕಾರ್ಯಕ್ರಮ ನೋಡುತ್ತಿರುವಾಗಲೇ ನನಗೊಂದು 5-6 ದಿವಸದಿಂದ ವೈಯಕ್ತಿಕ ಅನುಭವದ ಒಂದು ಘಟನೆ ನಡೀತು. ಈಗ ನಡೀತಿರುವಂತಹ ಘಟನೆಯನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 90 ವರ್ಷದ ಒಬ್ಬ ಮುದುಕ ಪ್ರತಿನಿತ್ಯ ರಾತ್ರಿ ನಮ್ಮ ಮಠದಲ್ಲಿ ಬಂದು ಈಗ ಮಲಗುತ್ತಾ ಇದ್ದಾರೆ. ಅವರಿಗೆ ಊಟ ಆಯ್ತಾ, ಉಪಹಾರ ಆಯ್ತಾ, ಅವರನ್ನ ಕೇಳುವವರು ದಿಕ್ಕಿಲ್ಲದ ಸನ್ನಿವೇಶದಲ್ಲಿ ಒಬ್ಬ ವೃದ್ಧ ನಮ್ಮ ಮಠದಲ್ಲಿ ಪ್ರಸ್ತುತ ಈಗಲೂ ಕೂಡ ಇದ್ದಾರೆ. ನಮ್ಮ ಇವತ್ತಿನ ಈ ಸ್ಥಿತಿಯ ಹಿಂದೆ ಅವರ ತುಂಬಾ ತ್ಯಾಗದ ಜೀವನ ಇದೆ. ಕೇವಲ ಕಾಮಕ್ಕೋಸ್ಕರ ಮಕ್ಕಳನ್ನ ಪಡಿತಾರೆ ಅನ್ನುವಂತ ಮೂರ್ಖತನದ ವಾದವನ್ನ ಯಾರಾದ್ರೂ ಮಾಡಿದ್ರೆ ಖಂಡಿತ ಅದು ತುಂಬಾ ಅಸಂಬದ್ಧವಾದಂತಹ ಮಾತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ಈ ತರದಲ್ಲಿಯೂ ಕೂಡ ತಂದೆ ತಾಯಿಯಂದ್ರನ್ನ ಹೀಗಳದಂತ ಘಟನೆಯನ್ನ ನಾನು ಕಣ್ಣಿನಲ್ಲಿ ನೋಡಿದ್ದೇನೆ. ದಯಮಾಡಿ ಯಾರು ಕೂಡ ಮಾಡಬೇಡಿ, ಅವರಿಗೆ ಗೌರವಿಸಿ. ಅದರಿಂದ ತಲೆಗೆ ಹಾಕಿದ ನೀರು ಕಾಲಿಗೆ ಬರಲೇಬೇಕು. ನಾಳೆ ನಮಗೀತೆ ಈ ರೀತಿಯ ದುರಂತಗಳೆದುರಾದ್ರೆ ಆವಾಗ ಪಶ್ಚಾತ್ತಾಪವನ್ನ ಪಟ್ಟು ಪ್ರಯೋಜನ ಇಲ್ಲ. ಕಾಲ ಮಿಂಚಿ ಹೋಗಿರ್ತದೆ. ಗತಂನ ಚಿಂತೆಯತ್ ಪ್ರಾಜ್ಞಃ. ಶಾಸ್ತ್ರವನ್ನ ಹೇಳುವ ಸಮಯ ಅಲ್ಲ. ದಯಮಾಡಿ ನಮ್ಮ ಯುವ ಪೀಳಿಗೆ ತಂದೆ ತಾಯಿಗೆ ಗೌರವಿಸಿ ಅವರನ್ನ ನೋಡಿಕೊಳ್ಳಿ. ನಿಮ್ಮ ಕಿಂಚಿತ್ ಪ್ರೀತಿಯನ್ನ ಮಾತ್ರ ಅವರು ನಿರೀಕ್ಷೆ ಮಾಡ್ತಾರೆ, ಬಿಟ್ರೆ ಬೇರೆ ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ. ಧನ್ಯವಾದ ನಾಗರಾಜ್ ನಕ್ಷತ್ರಿಗಳೇ, ನಮ್ಮೊಂದಿಗೆ ಮಾತನಾಡೋದಕ್ಕೆ.
ನಮ್ಮ ಕಿಂಚಿತ್ತು ಪ್ರೀತಿ, ಬೆಳಗ್ಗೆ ಎದ್ದಾಗ ಅಮ್ಮ ಊಟ ಮಾಡಿದ್ಯಾ, ಅಪ್ಪ ತಿಂದ್ಯಾ ಅಂತ ಕೇಳುವಂತಹ ಪ್ರೀತಿನ ತಂದೆ ತಾಯಿ ಬಯಸ್ತಾರೆ ಹೊರತು ನೀವು ಸಂಪಾದನೆ ಮಾಡುವಂತಹ ಕೊಪ್ಪರಿಗೆ ಆಸ್ತಿಯನ್ನ ಖಂಡಿತ ಅವರು ಬಯಸೋದಿಲ್ಲ. ಅದೇ ರೀತಿ ವೃದ್ಧಾಪ್ಯದಲ್ಲಿ ಊರುಗೋಲಾಗಬೇಕಾದ ಅವರ ಆಸ್ತಿಯ ಮೇಲೆ ನಿಮ್ಮ ಕುದೃಷ್ಟಿ ಯಾತಕ್ಕೆ ಅನ್ನೋದು ಅದೇ ವೃದ್ಧರ ಒಂದು ಪ್ರಶ್ನೆಯಾಗಿದೆ. ಮಮತೆಯಿಂದ ನಿಮ್ಮನ್ನ ಸಾಕಿ ಸಲಹಿದ ತಂದೆ ತಾಯಿಯ ತ್ಯಾಗದ ಬಗ್ಗೆ ಒಂದು ನಿಮಿಷ ನೀವು ಯೋಚನೆ ಮಾಡಿದ್ರೆ ಬಹುಶಃ ಇಂತಹ ನೋವಿನ ಕಥೆಗಳು ಮತ್ತೆ ನಾವು ನೋಡೋದಕ್ಕೆ ಇರೋದಿಲ್ಲ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.